ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇರೋರು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮಗೆಲ್ಲ ಲೆಮನ್ಸಿಯಿಂದ ಮತ್ತೊಂದು ರೆಸಿಪಿನ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಈ ಒಂದು ಬಿರು ಬೇಸಿಗೆಯಲ್ಲಿ ತಂಪಾದ ಒಂದು ಪಾನೀಯ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ರೆಸ್ಟೋರೆಂಟ್ಗಳಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ನೀವು ಮನೆಯಲ್ಲೇ ನೀವು ಇದನ್ನು ಮಾಡ್ಕೊಂಡು ಕುಡಿಬೋದು ಸ್ನೇಹಿತರೆ. ಬನ್ನಿ ನೋಡೋಣ ಏನೇನು ಬೇಕು ಅಂತ. ಇಲ್ಲಿ ನಾನು ಒಂದು ಬೌಲಲ್ಲಿ 2 ಚಮಚದಷ್ಟು ಹಸಿ ಶುಂಠಿನ ಚೆನ್ನಾಗಿ ಜಜ್ಜಿ ರಸ ತೊಗೊಂಡಿದ್ದೀನಿ. 2 ಚಮಚದಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಮ್ಮ DXN ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. 20 ರಿಂದ 30 ಪುದೀನ ದಳನ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ನೀವು ಹಾಗೆ ಬೇಕಿದ್ರೆ ಹಾಕೋಬೋದು, ಬಟ್ ಜಜ್ಜಿದ್ರೆ ರಸ ಬರುತ್ತೆ. ಮತ್ತು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಮತ್ತು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಇದು ನಾನು 2 ಜ್ಯೂಸ್ ಕಪ್ಗಾಗಷ್ಟು ತೊಗೊಳ್ತಾ ಇದ್ದೀನಿ. ಅದಕ್ಕೆ 2 ಲೆಮನ್ ಸ್ಯಾಚೆಟ್ನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ 1 ಜ್ಯೂಸ್ ಗ್ಲಾಸ್ಗೆ 1 ಸ್ಯಾಚೆಟ್ ಕಂಪಲ್ಸರಿ ಬೇಕಾಗತ್ತೆ. ಮತ್ತು ನಾನು 8 ರಿಂದ 10 ಗಂಟೆಗಳ ಕಾಲ ನೆನೆಸಿರುವಂತಹ ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ. ಇದು ಅವಾಗಿಂದವಾಗೆ 10 ನಿಮಿಷಕ್ಕೆ ನೆನೆಸ್ಬಿಡುತ್ತೆ ಅಂತ ಬಳಸ್ತಾರೆ. ದಯವಿಟ್ಟು ಆ ಥರ ಬಳಸಬಾರ್ದು. ಇದಕ್ಕೆ ಸುಮಾರು ಹೆಲ್ತ್ ಬೆನಿಫಿಟ್ಸು ಸಿಗಬೇಕು ನಮಗೆ ಅಂತಂದರೆ 8 ರಿಂದ 10 ಗಂಟೆವರೆಗೂ ಅದು ನೆನೆಬೇಕು. ಮತ್ತು ಮಣ್ಣಿನ ಮಡಿಕೆನಲ್ಲಿ ನಾನು ನೀರನ್ನು ಹಾಕಿಟ್ಟಿದ್ದೆ ಸುಮಾರು 10 ರಿಂದ 15 ಗಂಟೆಗಳವರೆಗೆ. ಬತ್ತೆ ಹಾಕ್ಬಿಟ್ಟು ಇಟ್ಬಿಟ್ರೆ ಫುಲ್ ತಣ್ಣಗಾಗ್ಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದ್ದ ನೀರಿಗಿಂತ ಸೂಪರ್ ಆಗಿರುತ್ತೆ. ಇಲ್ಲಿ ನಾನು 2 ಜ್ಯೂಸ್ ಗ್ಲಾಸ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಜೀರಿಗೆ ಮತ್ತು ಮೆಣಸಿನ ಪುಡಿ ಏನು ಕುಟ್ಟಿ ಇಟ್ಕೊಂಡಿದ್ದೆ ಅದನ್ನು 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಟೇಸ್ಟು ಸ್ವಲ್ಪ ಸ್ಟ್ರಾಂಗಾಗಿ ಬೇಕು ಅಂತ ಇಷ್ಟಪಡೋರು ಇರ್ತಾರೆ. ಆ ಥರ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ಇಲ್ಲ ಸಣ್ಣ ಕಪ್ಪಲ್ಲಿ ಮಾಡ್ಕೊಳ್ತೀವಿ ಅಂದರೆ ಇದನ್ನು ಕ್ವಾಂಟಿಟಿನ ಕಮ್ಮಿನೂ ಮಾಡ್ಕೊಳ್ಬಹುದು. ಇಲ್ಲಿ ನಾನು ನಾರ್ಮಲಿ ಜ್ಯೂಸ್ ಗ್ಲಾಸ್ ಏನಿರುತ್ತೆ ಅದನ್ನು ತೊಗೊಂಡಿರೋದ್ರಿಂದ ಈ ಒಂದು ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಬ್ಲ್ಯಾಕ್ ಸಾಲ್ಟ್ನ ತೊಗೊಳ್ತಾ ಇದ್ದೀನಿ. ಇದೂ ಅಷ್ಟೇ 1/4 ಚಮಚದಷ್ಟು ಹಾಕ್ತಾ ಇದ್ದೀನಿ. ಇದು ನಾನು ತೊಗೊಳ್ತಾ ಇರೋದು ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ಮತ್ತು ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ. ಮತ್ತು ನಮ್ಮ DXN ಪಿಂಕ್ ಸಾಲ್ಟ್ ಏನಿತ್ತು ಅದನ್ನು ಕಂಪಲ್ಸರಿ ಹಾಕ್ಕೊಳ್ಬೇಕು. ಯಾಕೆ ಅಂದರೆ ಈ ಬೇಸಿಗೆಯಲ್ಲಿ ಹೆಚ್ಚು ಜನಕ್ಕೆ ತಲೆ ತಿರುಗುವಂಥದ್ದು, ಸುತ್ತುವಂಥದ್ದು, ಕೂತಲ್ಲೇ ಒಂಥರ ಆಗ್ತಾ ಇರೋವಂಥದ್ದು, ಒಂಥರ ಅವ್ರಿಗೆ ಹೇಳೋಕ್ಕಾಗಲ್ಲ ಆ ಥರ ಇರುತ್ತೆ. ಅದೆಲ್ಲ ಕಮ್ಮಿ ಆಗೋದಕ್ಕೆ ಈ ಪಿಂಕ್ ಸಾಲ್ಟ್ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಬಳಸ್ತಾ ಇದ್ದೀನಿ. ಮತ್ತು ಶುಂಠಿ ರಸ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಜಜ್ಜಬೇಕು. ನಾವು ಜಜ್ಕೊಂಡಾಗ ನೀಟಾಗಿ ಸಿಪ್ಪೆ ತೆಗೆದು ಜಜ್ಕೊಂಡಾಗ ರಸ ನೀಟಾಗಿ ಬರುತ್ತೆ. ಕೈಯಿಂದ ಹಿಂಡಿದ್ರೆ ನೀಟಾಗಿ ರಸ ಬರುತ್ತೆ. ಅದನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ 2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಚಮಚ ಇದು. ಸೊ ಅದು ನೀವು ದೊಡ್ಡ ಚಮಚ ತೊಗೊಂಡ್ರೆ 1 ಹಾಕ್ಕೊಳ್ಬೋದು. ಅಥವಾ ಇದರಲ್ಲಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಬೋದು. ಇಲ್ಲಿ ಪುದೀನ ಜಜ್ಜಿದ್ದೀನಿ ಅಲ್ವಾ, ಅದನ್ನು 2 ಗ್ಲಾಸ್ಗೂ ಸಮನಾಗಿ ನಾನು ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಜಜ್ಜೋದ್ರಿಂದ ಏನಾಗುತ್ತೆ ಅದು ರಸ ಬಿಟ್ಕೊಳ್ಳುತ್ತೆ. ರಸ ಬಿಟ್ಕೊಂಡಾಗ ಏನಾಗುತ್ತೆ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಮತ್ತು ನಮಗೆ ಕುಡಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಜಜ್ಜಿದ್ದೀನಿ. ಈಗ ಸಬ್ಜಾ ಸೀಡ್ಸ್ ಏನು ನೆನೆಸಿಟ್ಟಿದ್ದೆ ಅದನ್ನು 2 ಚಮಚದಷ್ಟು ನಾನು ತೊಗೊಳ್ತಾ ಇದ್ದೀನಿ. ಒಬ್ಬ ಮನುಷ್ಯನಿಗೆ 1 ದಿನಕ್ಕೆ 2 ಚಮಚ ಮಾತ್ರ ಸಾಕು. ಅದಕ್ಕಿಂತ ಹೆಚ್ಚಿಗೆ ಈ ಒಂದು ಸೀಡ್ಸು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅದು ಕೂಡ 8 ಗಂಟೆಗಳವರೆಗೂ ನೆನೆದಿದ್ರೆ ಮಾತ್ರ ನಿಮಗದು ಬೆನಿಫಿಟ್ಟು ಸಿಗುತ್ತೆ. ಇದು ತೂಕ ನಿಯಂತ್ರಣಕ್ಕೆ ತುಂಬ ಒಳ್ಳೆಯದು. ದೇಹಕ್ಕೆ ತಂಪು ಜಾಸ್ತಿ ಆಗುತ್ತೆ. ನಿಮಗೆ ಒಳ್ಳೆಯದು. ಇದು ಹೆಲ್ತ್ಗೆ ಸುಮಾರು ಬೆನಿಫಿಟ್ಸ್ ಇರುತ್ತೆ. ಸೊ ಅದಕ್ಕೆ ಇನ್ನೊಂದು ಸರ್ತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಲೆಮನ್ ಜಿ ಪಾಕೆಟ್ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಲ್ಲೇ ಇದ್ದರೂ ಸಹ ನೀವು ಇದನ್ನು ಆರಾಮಾಗಿ ಮಾಡ್ಕೊಂಡು ಕುಡಿಬೋದು ಸ್ನೇಹಿತರೆ. ಈ ಬೇಸಿಗೆನಲ್ಲಿ ಇದನ್ನು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಮೊದಲನೇದಾಗಿ ನಾವು ಹೆಚ್ಚಾಗಿ ತಂಪನ ಪದಾರ್ಥ ನಾವು ಕುಡಿಯೋದು ತಿನ್ನೋದೆಲ್ಲ ಮಾಡ್ತಾ ಇರ್ತೀವಿ ಅಲ್ವಾ. ಕೆಲವೊಬ್ಬರಿಗೆ ಇದು ಅಲರ್ಜಿ ಆಗ್ತಾ ಇರ್ತದೆ ಅವ್ರಿಗೆ. ಅಂದರೆ ತಣ್ಣಂದು ಕುಡಿದ ತಕ್ಷಣವೇ ನೆಗಡಿ ಬರುವಂಥದ್ದು, ಗಂಟಲು ನೋವಾಗುವಂಥದ್ದು, ಗಂಟಲಲ್ಲಿ ಕಿರಿಕಿರಿ ಇರುವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಸುಮಾರು ಇರ್ತವೆ. ಆದರೆ ಈ ಥರ ನೀವು ಇದನ್ನು ಮಾಡ್ಕೊಂಡು ಕುಡಿದ್ರೆ ನೀವು ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಯೋರು ಐಸ್ ಕ್ಯೂಬ್ ಹಾಕ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಟಂತಹ ನೀರನ್ನು ಸಹ ನೀವು ಹಾಕ್ಕೊಂಡು ಕುಡಿಬೋದು. ಆಗ ಈ ಲೆಮನ್ಸಿಯಿಂದ ಮತ್ತು ಇದಕ್ಕೆ ಜೊತೆಗೆ ಹಾಕಿರುವಂತಹ ಪದಾರ್ಥಗಳೇನು ಹಾಕಿದ್ದೀನಿ ನಾನು, ಶುಂಠಿ ರಸ ಮತ್ತು ಕಾಳು ಮೆಣಸು ಏನು ಹಾಕಿದ್ದೀನಿ ಅದು ಹಾಕಿರೋದ್ರಿಂದ ಮತ್ತು
ಲೆಮನ್ಸಿನಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋದರಿಂದ ನಿಮ್ಗೆ ಯಾವುದೇ ರೀತಿಯ ಆ ಥರ ಸಮಸ್ಯೆಗಳು ಬರೋದಿಲ್ಲ ಸ್ನೇಹಿತರೆ. ಯಾವುದೇ ಭಯ ಇಲ್ಲದೆ ನೀವು ಇದನ್ನು ಕುಡಿಬಹುದು. ಆ ಥರ ಕಿರಿಕಿರಿ ಆಗೋಂಥವ್ರಿಗೆ ಎಲ್ಲರಿಗೂ ಇದು ಒಳ್ಳೆ ಬೆನಿಫಿಟ್ಟು. ನೀವು ಬಾಯಿ ಒಣಗಿಸ್ಕೊಂಡು ಕುಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಇನ್ನು ಮುಂದೆ ನಿಮಗೆ ಈ ಒಂದು ರೆಸಿಪಿನ ಯಾರು ಶೇರ್ ಮಾಡಿರ್ತಾರೆ ಅವರನ್ನು ಸಂಪರ್ಕಿಸಿ ಇದನ್ನು ತಗೊಳ್ಳಿ. ಲೆಮನ್ಸಿನ ಪ್ರತಿಯೊಬ್ಬರು ಎಂಜಾಯ್ ಮಾಡಿ ಸ್ನೇಹಿತರೆ. ಈ ಬೇಸಿಗೆನಲ್ಲಿ ತಂಪು ಮಾಡ್ಕೊಳ್ಳಿ ನಿಮ್ಮ ಬಾಯಿನ. ಸೊ ಈಗೆಲ್ಲ ಹಾಕ್ಕೊಂಡಿದ್ದೀನಿ ನಾನು. 1 ಸ್ಯಾಚೆಟ್ ಅದಕ್ಕೆ ಹಾಕಿದ್ದೀನಿ, 1 ಸ್ಯಾಚೆಟ್ ಇದಕ್ಕೆ ಹಾಕಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂದರೆ ಅದಕ್ಕೆ ಕರಗಬೇಕು ಲೆಮನ್ಸಿ. ಕರಗಿದ್ರೆ ನಿಮಗೆ ನೀಟಾಗಿ ನೀರು ಹಾಕಿದಾಗ ಮಿಕ್ಸ್ ಆಗಿರುತ್ತೆ, ಇಲ್ಲಾಂದರೆ ಗಂಟು ಉಳ್ಕೊಂಡು ಬಿಡುತ್ತೆ ಅದು. ನೋಡಿ ಬಣ್ಣ ಬದಲಾಯ್ತಲ್ವಾ? ಬಣ್ಣ ಯಾಕೆ ಬದಲಾಯಿತು ಯಾರಿಗಾದ್ರೂ ಗೊತ್ತಾಯ್ತಾ? ನೋಡಿ, ವಿಡಿಯೋ ನೋಡೋದಕ್ಕಿಂತ ಮುಂಚೆ ಕಮೆಂಟ್ ಮಾಡಿ, ಕಂಟಿನ್ಯೂ ಮುಂದೆ ನೋಡೋದಕ್ಕಿಂತ ಮುಂಚೆ. ನೋಡಿ ಬಣ್ಣ ಆಗಲೇ ಚೇಂಜ್ ಆಯಿತು ನಿಮ್ಗದು ಅಲ್ವಾ? ಎಲ್ಲಿಯೂ ನಿಮಗಲ್ಲಿ ಕೆಂಪುದು ಹಾಕಿಲ್ಲ, ಆದರೂ ಕೆಂಪಂತು ಅಲ್ವಾ? ಸೊ ಅದು ನಮ್ಮ ಲೆಮನ್ಸಿಯಲ್ಲಿ ಇರ್ತಕ್ಕಂತಹ ಮೆಡಿಸಿನಲ್ ವ್ಯಾಲ್ಯೂಸ್. ಸೊ ಅದು ರೆಡ್ ಋಷಿ ಏನಿದೆ ಅದರ ಬಣ್ಣ ಅದು. ಸೊ ಹಾಗಾಗಿ ನೀವು ಯಾವುದೇ ರೀತಿ ಭಯ ಅವಶ್ಯಕತೆ ಇಲ್ಲ, ಆರಾಮಾಗಿ ಇದನ್ನು ಬಳಸಬಹುದು, ಯಾವುದೇ ರೀತಿ ಸಮಸ್ಯೆ ಇಲ್ಲದೇ ಕುಡಿಬಹುದು. ಇದನ್ನು ನೀವು ಎಷ್ಟು ಸರಿ ನೀವು ಕುಡಿಬಹುದು ಅಂದರೆ ಲೆಕ್ಕಕ್ಕೆ ಇಲ್ಲ. ಬಾಯಿ ಒಣಗ್ತಾ ಇದೆಯಾ ಮಾಡ್ಕೊಳ್ಳಿ ಕುಡೀರಿ, ಬಾಯಿ ಒಣಗ್ತಾ ಇದೆಯಾ ಮಾಡ್ಕೊಳ್ಳಿ ಕುಡೀರಿ, ಬಾಯಿ ರುಚಿಗೆ ಬೇಕಾ ಮಾಡ್ಕೊಳ್ಳಿ ಕುಡೀರಿ ಅಷ್ಟೇ. ಇದೇನು ಲಿಮಿಟ್ ಅನ್ನೋದು ಏನಿರೋದಿಲ್ಲ. ಇನ್ನೊಂದು ಏನಂದರೆ ಇದರಲ್ಲಿ ಆಲ್ರೆಡಿ ಲೆಮನ್ಸಿನಲ್ಲಿ ಆಲ್ರೆಡಿ ಲೆಮನ್ ಇರುತ್ತೆ ಮತ್ತು ಲೋ ಕ್ಯಾಲರಿ ಶುಗರ್ ಅದರಲ್ಲಿ ಆಲ್ರೆಡಿ ಇರೋದ್ರಿಂದ ನಾವಿಲ್ಲಿ ಎಕ್ಸ್ಟ್ರಾ ಲೆಮನ್ನು ಹಾಕಿಲ್ಲ ಮತ್ತು ಶುಗರು ಬಳಸಿಲ್ಲ ಸ್ನೇಹಿತರೆ. ತಂಪು ಪಾನೀಯ ಲೆಮನ್ಸಿಯಿಂದ ರೆಡಿ ಆಗೋಯ್ತು ಸ್ನೇಹಿತರೆ. ನೋಡೋದಕ್ಕೆ ಎಷ್ಟು ಸೂಪರಾಗಿದೆ ಅಲ್ವಾ? ನೋಡಿ ನಾನು ಗಡಿಗೆಲಿಟ್ಟಂಥ ನೀರು ಸಹ ನಿಮಗೆ ನೋಡಿ ಎಷ್ಟು ತಣ್ಣಗಾಗಿದೆ, ಗ್ಲಾಸಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕುಡಿಯೋದಕ್ಕೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದು ನಾನು ಲೆಮನ್ಸಿ ಬಂದಾಗಿಂದ ನಾನು ಆಲ್ಮೋಸ್ಟ್ ಇದನ್ನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೋಸ್ಕರ ಇವತ್ತು ಈ ಒಂದು ರೆಸಿಪಿನ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗಾಗಿ ನಾನೊಂದು ಸ್ವಲ್ಪ ಟೇಸ್ಟ್ ನೋಡ್ಬಿಡ್ಲಾ? ಬಾಯಿ ತುಂಬ ಒಣಗ್ತಾ ಇದೆ ಸ್ನೇಹಿತರೆ, ಉರಿ ಬಿಸಿಲು, ಬಾಯಿಗೆ ಹಾಕಿ ಸ್ವಲ್ಪ ತಂಪು ಮಾಡಿಬಿಡೋಣ ಬಾಯಿನ. ತಂಪಾಗಿ ಟೇಸ್ಟಿಯಾಗಿದೆ ಸ್ನೇಹಿತರೆ. ನೀವು ಇದನ್ನು ಪ್ರಯತ್ನ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.